ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ತನಿಖೆ ತೀವ್ರಗೊಂಡಿದೆ. ಐಎನ್ಎ ಈಗ ತನಿಖೆ ವೇಳೆ ಸ್ಫೋಟ ಈಗ ಮಾಹಿತಿ ಕೂಡ ಬಯಲಾಗಿದೆ. ಎನ್ಐಎ ತಂಡದಿಂದ ಈಗ ಒಂದಷ್ಟು ಮಾಹಿತಿಗಳು ಕೂಡ ಹೊರಬಿದ್ದಿದ್ದಾವೆ. ಈಗಾಗಲೇ 29ಕ್ಕೂ ಹೆಚ್ಚು ದಿನಗಳಾಯಿತು ಸ್ಫೋಟಗೊಂಡು. ಶಂಕಿತರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಕೃತ್ಯ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಮತೀನ್ ತನ್ನ ಹೆಸರನ್ನ ವಿಘ್ನೇಶ್ ಅಂತ ಬದಲಾಯಿಸಿಕೊಂಡಿದ್ರೆ ಸಮಿತ್ ಅಂತೇಳಿ ಬದಲಾವಣೆ ಮಾಡಿಕೊಂಡಿದ್ದಾನೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಕೀರ್ ತನ್ನ ಹೆಸರನ್ನ ಪ್ರೇಮ್ ಚಂದ್ ಹಾಗೂ ಅರುಣ್ ಗೌಳಿ ಅಂತ ಬದಲಾವಣೆ ಮಾಡಿಕೊಂಡಿದ್ದಾನೆ. ಹೊರ ಜಿಲ್ಲೆಗಳಲ್ಲಿ ಈ ರೀತಿ ತಮ್ಮ ಹೆಸರುಗಳನ್ನ ಬೇರೆ ಬೇರೆ ರೀತಿಯಾಗಿ ಅಂದರೆ ಬೇರೆ ಬೇರೆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ, ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳ ಮೂಲಕ ಅವರು ತಮ್ಮ ವ್ಯಾಪಾರ ವಹಿವಾಟವನ್ನು ನಡೆಸುವ ಮೂಲಕ ಅಲ್ಲಿ ಜೀವನ ನಡೆಸ್ತಾ ಇದ್ರು. ಹಾಗಾಗಿನೇ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಆದಂಥ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಎಷ್ಟೇ ತನಿಖೆಯನ್ನ ಶುರು ಮಾಡಿದ್ರು ಕೂಡ ಅವರ ಚಹರೆ ಗೊತ್ತಾಗ್ತಾ ಇಲ್ಲ, ಅವರ ನಿಜವಾದ ಹೆಸರುಗಳು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಬಂಧನದಲ್ಲಿದ್ದಾನೆ.